ನಾನಿರುವುದೇ ನಿಮಗಾಗಿ. ಡಾಕ್ಟರ್ ಸತ್ಯವತಿ ತುಂಬ ವಿದ್ಯಾವಂತೆ. ಆಕೆ MA ಇನ್ ಕನ್ನಡ, PhD ಇನ್ ಕನ್ನಡ ಹಾಗೂ ಲೆಕ್ಚರರ್ ಕೆಲಸ ಮಾಡ್ತಾರೆ. ಸತ್ಯವತಿ ಎಲ್ಲರಿಗೂ ಆದರ್ಶ ಮಹಿಳೆ. ತನ್ನ ಅಂಗವಿಕಲತೆಯಿಂದ ಧೃತಿಗೆಡದೆ ಸಕಾರಾತ್ಮಕವಾದ ಮನೋಭಾವದಿಂದ MA ಪದವಿ ಪಡೆದು PhD ಪದವಿಯನ್ನು ಸಹ ಪಡೆದಿದ್ದಾರೆ. ಸತ್ಯವತಿಯವರು SJRC ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದು, ಸಾವಿರಾರು ಜನ ವಿದ್ಯಾರ್ಥಿಗಳು ಇವರ ಆತ್ಮಸ್ಥೈರ್ಯದಿಂದ ಸ್ಫೂರ್ತಿ ಪಡಿತಾ ಇದ್ದಾರೆ. ಅವ್ರು ಏನೇ ಕಮ್ಮಿ ಇದ್ರು ಆ ಕಡಿಮೆತನನ್ನ ಸ್ಪಿರಿಟ್ ಲೂಸ್ ಮಾಡದೆ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಆಕೆನು ನಮ್ಮ ಮುಂದೆ ಒಂದು ಆಸೆ ತರ್ತಾ ಇದ್ದಾರೆ. ಏನು ಆಸೆ ತರ್ತಾ ಇದೆ ಅಂತ ಕಾದ್ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಜುಕೇಶನ್ ಯೂಶುವಲ್ ಆಗಿ ಅಷ್ಟು ಈಸಿಯಾಗಿ ಬರಲ್ಲ. ಎಜುಕೇಶನ್ ಅಷ್ಟು ಈಸಿ ಎಲ್ರಿಗೂ ಒಲಿಯಲ್ಲ. ನೀವು ನೋಡಿ MA ಇನ್ ಕನ್ನಡ, PhD ಇನ್ ಕನ್ನಡ, ಲೆಕ್ಚರರ್ ಕೆಲಸ ಮಾಡ್ತಿದ್ದೀರಾ. ಇದು ಹೆಂಗೆ ಆಯ್ತು ಈ ರೀತಿ? ನನಗೆ 11 ತಿಂಗಳು ಮಗು ಇದ್ದಾಗ ಪೋಲಿಯೋ ಬಂತು. ಆಮೇಲೆ ಮಾಮೂಲಾಗಿ ಜ್ವರ ಬರುತ್ತೆ ಅಷ್ಟೇ. ಆದರೆ ಅದು ಆಫ್ಟರ್ ಎಫೆಕ್ಟ್ಸು ಜ್ವರ ಮುಗಿದ ಮೇಲೆ ನಾವು ಮಾಮೂಲಾಗಿ ಸ್ವಲ್ಪ ವೀಕ್ನೆಸ್ ಇರುತ್ತೆ, ಆಮೇಲೆ ಸರಿ ಹೋಗುತ್ತಲ್ವಾ. ಆದರೆ ನಾನು ನಡೀತಾ ಇದ್ದ ಮಗು ಅದು ಬಂದ ಮೇಲೆ ಏನೂ ಮೂಮೆಂಟ್ ಇಲ್ಲ, ಮಲಗಿದ ಕಡೆನೆ ಕೈ ಕಾಲು ಏನು ಆಡ್ಸೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಯಾವ ರೀತಿನಲ್ಲೂ ಚಲನೆನೇ ಇಲ್ಲ ಅಂತ ಹೇಳ್ರ. ಯಾವಾಗ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತು ಈ ಥರ ನಿಮಗೆ? ಸುಮಾರು ಒಂದು 5-6 ವರ್ಷ ಇರ್ಬೋದು ನಂಗೆ ಅಷ್ಟ. ಆಮೇಲೆ ಮನೆಯಲ್ಲೇ ಎಲ್ಲ ಪಾಠ ಎಲ್ಲ ಹೇಳ್ಕೊಟ್ಟು ಒಂದೇ ಸಲ 5ನೇ ಕ್ಲಾಸ್ ಎಕ್ಸಾಮ್ ಬರ್ಸಿದ್ರು. 5ನೇ ಕ್ಲಾಸ್ ಒಂದೇ ಸಲ? ಯಾವ ರೀತಿ, ಯಾರು ಇನ್ಸ್ಪಿರೇಷನ್ ನಿಮ್ಗೆ ಓದ್ಬೇಕು? ನಮ್ಮ ತಂದೆನೆ. ಅಂದ್ರೆ ಅವರು ಬಾಟ್ನಿ ಆನರ್ಸ್ ಮಾಡಿದ್ರು, ಸೆಂಟ್ರಲ್ ಕಾಲೇಜ್ ಸ್ಟೂಡೆಂಟ್. ಅವರು ಮುಂದೆ MSc ಮಾಡಿ PhD ಮಾಡಿ ಆ ಥರ ಆಸೆ ಇತ್ತು, ಅದಾಗ್ಲಿಲ್ಲ. ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ನೀನು ಯಾವುದಾದ್ರೂ ಓದು ಪರವಾಗಿಲ್ಲ, ಆದರೆ PhD ಮಾಡು, ಅಲ್ಲಿವರೆಗೆ ಓದ್ಬಿಡು ಅಂತ ಅಂದ್ರು. ಸೊ ಅವಾಗ ಬಿಗಿನಿಂಗ್ ಅಲ್ಲೇನೆ ನಾನು ಆನರ್ಸ್ ಇತ್ತು ಅವಾಗ. ಅದು 3 ವರ್ಷ, ಆಮೇಲೆ MA 2 ವರ್ಷ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 5 ವರ್ಷಕ್ಕೆ PhD ಸೇರ್ಬಿಟ್ಟೆ. ತಂದೆ ಮಾಡಕ್ಕಾಗದೇ ಇರೋದನ್ನ ನೀವು ಸಾಧಿಸಿದಿರ. ಯಾಕೆ ಯೂಶುವಲ್ ಆಗಿ ನಮ್ ಕೇಳಿ ಮಾಡಕ್ಕಾಗದೇ ಇರೋದನ್ನ ಮಕ್ಕಳು ಪೂರೈಸಿದಾಗ, ಯಾಕಂದ್ರೆ ಅಪ್ಪಾಜಿನೂ ಅದೇ ಹೇಳ್ತಿದ್ರು. ಅಪ್ಪಾಜಿ 3ನೇ ಕ್ಲಾಸ್ ಓದಿದ್ದು. ಎಲ್ಲಾ ಕಡೆ ಫ್ರಾಂಕ್ ಆಗಿ ಹೇಳೋರು, 3ನೇ ಕ್ಲಾಸು ನಂಗೆ ಇಂಗ್ಲಿಷ್ ಬರಲ್ಲ ಅಂತ. ಬಟ್ ಮಕ್ಕಳು ಎಜುಕೇಟೆಡ್ ಆಗಿ ಚೆನ್ನಾಗಿ ಓದ್ಬೇಕಾದ್ರೆ ಅವ್ರು ಖುಷಿ ಎಷ್ಟು ಖುಷಿ ಪಡ್ತಿದ್ರು ಅಂದ್ರೆ ಅವರೇ ಓದ್ದಷ್ಟು ಸಂತೋಷ ಪಡ್ತಿದ್ರು. ನನ್ನ ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ, ಯಾಕಂದ್ರೆ ಅಪ್ಪಾಜಿಗೆ ತುಂಬಾ ಆಸೆ ಇತ್ತು, ನಮ್ಮ ರಕ್ತದಲ್ಲಿ ಒಂದು ಡಾಕ್ಟರ್ ಬೇಕು ಅಂತ. ಅವಾಗ ಇವಳು ಕಾಲೇಜ್ ಸೇರಿದಾಗ ಆಲ್ರೆಡಿ ಅವಳು ಡಾಕ್ಟರ್ ಅಂತಾನೆ ಫಿಕ್ಸ್ ಮಾಡ್ಬಿಟ್ರು. ಅಷ್ಟು ಖುಷಿ ಪಡೋರು ಅವ್ರು. ಅದಕ್ಕೋಸ್ಕರ ಇವಾಗ ನಿಮ್ಮ ತಂದೆನೂ ಅಷ್ಟೇ ಹ್ಯಾಪಿ ಆಗಿರ್ಬೇಕಲ್ಲ. ಯಾಕಂದ್ರೆ ಮಕ್ಕಳು ಸಾಧಿಸ್ಬಿಟ್ರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ. ಆಮೇಲೆ ನಿಮಗೆ ಇದು ಹಿಂಗಾಗಿದೆ ಅಂತ ಫೀಲಿಂಗ್ ಏನಿಲ್ಲ, ಯಾಕಂದ್ರೆ ಜನರಲ್ ಪೀಪಲ್ ಜೊತೆಲಿ ನಾವು ಹೋಲಿಸ್ಕೊಂಡಾಗ ಬಹಳ ಒಂಥರ ನೋವಾಗುತ್ತೆ. ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲರ ತರ ಎಷ್ಟು ಮಾಡಿದ್ರು ಆಗೋದಿಲ್ಲ. ಜನ ನೋಡೋ ರೀತಿ ಕೂಡ ಇವಾಗ ನಾವು ಎಷ್ಟು ಅಚೀವ್ ಮಾಡಿದ್ರು ಫಸ್ಟ್ ಗುರುತಿಸೋದು ಡಿಸೇಬಿಲಿಟಿ ಬಗ್ಗೆ. ಅದನ್ನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಬೇರೆದನ್ನ ಹೇಳ್ತಾರೆ. ಸಮಾಜ ಎಷ್ಟು ಇದು ಮಾಡಿದ್ರು ಕೂಡ ಮುಖಕ್ಕೆ ಹೇಳ್ತಾರೆ, ಕೈಕಾಲು ಗಟ್ಟಿ ಇಲ್ಲದೆ ಇದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ, ಆಮೇಲೆ ಕಾಲಿಲ್ಲದೆ ಇರೋಳು, ಹ್ಯಾಂಡಿಕ್ಯಾಪ್, ಈ ಥರ ಮುಖಕ್ಕೆ ಅಂತಾರೆ. ಆವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಮತ್ತೆ ನಾನು ಇನ್ನೂ ಮುಂದೆ ಏನೇನೋ ಆಸೆಗಳು ಇಟ್ಕೊಂಡಿದ್ದೀನಿ ಅಚೀವ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಆತ್ಮವಿಶ್ವಾಸನ ನಾನಷ್ಟಕ್ಕೆ ನಾನೇ ಚಾರ್ಜ್ ಮಾಡ್ಕೋತೀನಿ. ನೋಡಿ, ಅದಕ್ಕೆ ನಾ ಹೇಳಿದ್ದು, ಏನೇ ಒಂದು ಕಮ್ಮಿ ಇದ್ರು, ಏನೇ ಒಂದು ಪ್ರಾಬ್ಲಮ್ ಇದ್ರು ಅದೆಲ್ಲ ಫೇಸ್ ಮಾಡಿ ನಾನು ಸ್ಪಿರಿಟ್ನ ಬಿಡಲ್ಲ. ಏನೇ ಕಷ್ಟ ಬಂದ್ರು ಅದು ನುಂಗ್ಕೊಂಡು ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ, ದೇವ್ರ ಭಜನೆ ಮಾಡ್ತೀನಿ. ಆ ಭಜನೆಯಿಂದ ನಂಗೆ ಹೋಪ್ ಕೊಡುತ್ತೆ ಅಂತ ಹೇಳ್ತಿದ್ರಲ್ಲ. ಲೆಟ್ಸ್ ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಏನು ಆಸೆ ಇದೆಯಮ್ಮ ಅಂತ ಕೇಳಕ್ಕೆ ನಂಗೆ ಒಂಥರ ಇದಾಗ್ತದೆ. ಯಾಕಂದ್ರೆ ನೀವು ಮಾತಾಡಿದ್ ನೋಡ್ತಾ ಇದ್ರೆ ನಮಗೂ ಎಲ್ಲೋ ಒಂದ್ ಕಡೆ ಒಂದು ಸ್ಫೂರ್ತಿ ತರಮ್ಮ. ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್.
ಈ ತರ ಒಂದು ಲೇಡಿ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಿರೋದು. ಎಷ್ಟೊಂದು ಬೋಲ್ಡ್ ಆಗಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಓಕೆ, ಇವಾಗ ನಮ್ಮ ಶೋಕ್ ಬಂದಿದ್ದೀರಾ ಸತ್ಯವತಿ ಅವರೇ, ಹೇಳಿ ನಿಮ್ಮ ಆಸೆ ಏನು? ನಾನು ಏನು ಆಸೆ ಪೂರೈಸ್ಲಿ ನಿಮ್ದು? ನನಗೆ ಸುಮಾರು 5 ಜನ ಅನಾಥ ಮಕ್ಕಳನ್ನ ಓಕೆ ಕೂಡಿಸ್ಕೊಂಡು ಕಾರಲ್ಲಿ, ತುಂಬಾ ಅಲ್ಲ ನನಗೆ, ಯಾಕಂದ್ರೆ ಟ್ರಾಫಿಕ್ ಇರುತ್ತಲ್ವಾ, ಓಕೆ ಓಕೆ, ಒಂದು ರೌಂಡ್ ಹೋಗ್ಬೇಕು ಅಂತ. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆಸೆ? ಎಲ್ಲೂ ಇಲ್ಲ, ವಿಧಾನಸೌಧ ಅಂತ ಆಸೆ. ಎಷ್ಟು ಸಿಂಪಲ್ ಆಸೆ ನೋಡಿದಿರ, ಹೇಳ್ಕೊಂಡಿದ್ದೀರಮ್ಮ. ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ನಿಮ್ ಜೊತೆ ಯಾರು ಬಂದಿದ್ದಾರಮ್ಮ? ನನ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ನಾನು 3rd year BA ಮಾಡ್ತಾ ಇದ್ದೀನಿ. ಯು ರಿಯಲಿ ಅಪ್ರಿಶಿಯೇಟ್ ಅಲ್ವಾ? ಈಗ ಎಷ್ಟೋ ಜನ ಈ ಅವ್ರ ಸ್ಥಿತಿ ನೋಡಿದ್ರೆ ಬಿಡು ನನ್ನ ಲೈಫ್ ಇಷ್ಟೇ ಅಂತ ಸುಮ್ಮನಾಗ್ಬಿಡೋರು. ಈಗ ಇವರು ಪಾಸಿಟಿವ್ ಆಗಿ ತಗೊಂಡು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ತಾ ಇರೋದು ನಾನು ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ವೆರಿ ವೆರಿ ಗ್ರೇಟ್, ವೆರಿ ಗ್ರೇಟ್. ಓಕೆ ಸತ್ಯವತಿ ಅವರೇ, ನಿಮ್ಮ ಆಸೆನ ಹೇಳಿದ್ದೀರಾ. ಎಲ್ಲ 5-6 ಮಕ್ಕಳನ್ನ ನಿಮ್ಮ ಕಾರ್ನಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಂತ ಆತಿದ್ರು. ಸಣ್ಣ ಆಸೆ ಆದ್ರೂ ತುಂಬಾ ವಂಡರ್ಫುಲ್ ಆಸೆ. ಯಾಕಂದ್ರೆ ಅವ್ರಿಗೊಂದು ಲೈಫ್ ನೀವೇ ಒಂದು ದಾರಿ ಆಗ್ತೀರ ಅವ್ರಿಗೆ. ಯಾಕಂದ್ರೆ ಎಲ್ಲ ಮಕ್ಕಳು ಸಾಧಿಸ್ಬೋದು, ಏನ್ ಪ್ರಾಬ್ಲಮ್ ಇದ್ರು, ಆ ಕೊರತೆ ಇದ್ರು ಆ ಕೊರತೆನ ಮೀರಿ ಸಾಧಿಸ್ಬೋದು ಅನ್ನೋಕೆ ನೀವು ಟ್ರೈ ಮಾಡ್ತಾ ಇದ್ರೆ ಹೇಳಕ್ಕೆ ಆಸೆ ಬಂದ್ಬಿಟ್ಟು ವಂಡರ್ಫುಲ್ ಆಸೆ. ನಾನು ಇಷ್ಟು ಕಷ್ಟಪಟ್ಟು ಕಾರ್ ಡ್ರೈವಿಂಗ್ ಕಲ್ತಿದ್ದೀನಲ್ವಾ, ಅದಕ್ಕೆ ಅದೇ ರೀತಿನಲ್ಲಿ 5 ಜನ ಅನಾಥ ಮಕ್ಕಳು, ಅವರಿಗೆ ನನ್ನಂತ ಅವ್ರ ಸಪೋರ್ಟ್ ಇದೆ ಅಂತ ತೋರಿಸೋದಕ್ಕೆ, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬೋದಕ್ಕೆ ಅವ್ರನ್ನೂ ಸೇರಿಸ್ಕೊಂಡು ಒಂದು ರೌಂಡ್ ಹೋಗ್ಬೇಕು ಅಂತ ಆಸೆ ಇದೆ. ಸತ್ಯವತಿಯವರ ಆಸೆಯನ್ನು ಕೇಳಿ ಮನಸೋತ ಶಿವಣ್ಣ ಬೆಳಕು ಶಿಶು ನಿವಾಸ ಅನಾಥಾಶ್ರಮದವರ ಹತ್ರ ಮಾತನಾಡಿ ಅಲ್ಲಿರೋ ಮುದ್ದು ಮಕ್ಕಳನ್ನ ಕರೆಸಿದ್ರು. ನಾನು ಆಸೆ ಪಟ್ಟಿದ್ದೆ, ಅದನ್ನ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅಂತ ತುಂಬಾ ಸಂತೋಷ ಆಗಿದೆ. ನಾನಿರುವುದೇ